ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾವು 16ನೇ ತಾರೀಕು ಜನವರಿ ಮಾಸದಲ್ಲಿ ಶುಕ್ರವಾರದ ಭವಿಷ್ಯವನ್ನು ನಾವು ನೋಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ದಿನ ನಿಮ್ಮ ಒಂದು ಕೋಪವನ್ನು ದಯವಿಟ್ಟು ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಒಂದು ಕೋಪದಿಂದ ಹೆಚ್ಚಿನ ತೊಂದರೆಗೆ ನೀವು ಸಿಲುಕಿಕೊಳ್ಳಬಹುದು. ಆದ್ದರಿಂದ ನಿಮ್ಮ ಕೋಪವೇ ನಿಮಗೆ ತುತ್ತಾಗಬಹುದು. ವ್ಯಾಪಾರಿಗಳಿಗೆ ಇಂದು ವ್ಯಾಪಾರದಲ್ಲಿ ಕೆಲವೊಂದು ನಷ್ಟಗಳನ್ನು ಅನುಭವಿಸುವಂತಹ ಸಾಧ್ಯತೆ ಇರುವುದರಿಂದ ದಯವಿಟ್ಟು ನಿಮ್ಮ ವ್ಯಾಪಾರದಲ್ಲಿ ಆದಷ್ಟು ನೀವು ಜಾಗರೂಕರಾಗಿರಬೇಕಾಗುತ್ತದೆ. ಹಾಗೆಯೇ ನೀವು ಮಾಡುವಂತಹ ವ್ಯಾಪಾರದಲ್ಲಿ ಕೆಲವೊಂದು ಖರ್ಚುಗಳನ್ನು ಮಾಡಿ ನಿಮ್ಮ ವ್ಯಾಪಾರವನ್ನು ವೃದ್ಧಿ ಮಾಡುವಂತಹ ಕೆಲವೊಂದು ಸಂದರ್ಭಗಳು ಎದುರಾಗುತ್ತದೆ. ಮತ್ತು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಮತ್ತು ನಿಮ್ಮ ಮಕ್ಕಳಿಗಿರುವಂತಹ ಅಭ್ಯಾಸಗಳೇನು ಎಂಬುದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತದೆ. ಮತ್ತು ಭವಿಷ್ಯದ ಬಗ್ಗೆ, ಮಕ್ಕಳ ಭವಿಷ್ಯ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನೀವು ಪ್ಲ್ಯಾನಿಂಗ್ ಅಂತಕ್ಕಂಥದ್ದನ್ನು ಮಾಡೋದು ತುಂಬ ಅವಶ್ಯಕವಾಗಿರುತ್ತದೆ. ನಿಮ್ಮ ಒಂದು ಪ್ರೀತಿ ಪ್ರೇಮ ಜೀವನದಲ್ಲಿ ಮದುವೆ ಪ್ರಸ್ತಾಪ ಈ ಒಂದು ದಿನದಲ್ಲಿ ಆಗುವಂಥ ಸಾಧ್ಯತೆ ಹೆಚ್ಚಾಗಿರಬಹುದು. ಮತ್ತು ನೀವು ಕೆಲವು ಕಾಲದಿಂದ ಯೋಚನೆ ಮಾಡ್ತಿರ್ತಕ್ಕಂತಹ ಆ ಮುಖ್ಯವಾದ ವ್ಯಕ್ತಿಯ ಬದಲಾವಣೆಯನ್ನು ಮಾಡಲು ನೀವು ಒಂದು ಸಮಯವನ್ನು ತೆಗೆದುಕೊಳ್ತೀರಾ. ವಿಚಾರಗೋಷ್ಠಿಗಳು ಅಂತಕ್ಕಂಥವು, ಪ್ರದರ್ಶನಗಳು ನಿಮಗೆ ಒಂದು ಒಳ್ಳೆಯ ಸಂಪರ್ಕವನ್ನು, ಒಂದು ಒಳ್ಳೆಯ ಕಮ್ಯುನಿಕೇಷನ್ ಅಂತಕ್ಕಂಥದ್ದನ್ನು ಒದಗಿಸುತ್ತದೆ. ಮದುವೆ ಮತ್ತು ಇತರ ಒಂದು ಯಾವುದೇ ವಿಷಯಗಳಿಗೆ ಅಷ್ಟೊಂದು ಅನುಕೂಲಕರವಾಗಿರುವುದಿಲ್ಲ ಈ ಒಂದು ದಿನವಾಗಿರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಯಾವ ರೀತಿ ಇರುತ್ತಪ್ಪ ಅಂತ ನೋಡೋದಾದರೆ, ಈ ದಿನ ಸ್ವಲ್ಪ ನೀವು ಉಳಿತಾಯದ ಕಡೆ ಗಮನ ಕೊಡಿಸಿ ಅದನ್ನು ಒಂದು ಹಣವನ್ನು ನೀವು ಮುಂದಿನ ಒಂದು ಯೋಜನೆಗಳಿಗೆ, ಅಂದರೆ ನಿಮ್ಮ ಫ್ಯೂಚರ್ ಪ್ಲ್ಯಾನಿಂಗ್ಗಳಿಗೆ ಹೂಡಿಕೆ ಮಾಡಲಿಕ್ಕೆ ಯೋಚನೆಗಳನ್ನು ಮಾಡ್ತೀರಾ. ಮತ್ತು ಪ್ರೀತಿ ಮತ್ತು ಸಾಂಗತ್ಯದಲ್ಲಿ, ಅಂದರೆ ನಿಮ್ಮ ಒಂದು ಪ್ರೀತಿ ಪಾತ್ರರ ಜೊತೆ ಒಂದು ಸಂಬಂಧ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಮ್ಮ ಒಂದು ಯಂಗಾಗಿ ಎನರ್ಜೆಟಿಕ್ ಆಗಿರಬೇಕು ಅಂದರೆ ನಿಮ್ಮ ಒಂದು ಸ್ಟ್ರೆಂತ್ ಅಂತಕ್ಕಂಥದ್ದು ಅದು ಸ್ಪೋರ್ಟ್ಸ್ ಆಗಿರುತ್ತೆ. ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದ್ರಿಂದ ನಿಮ್ಮ ಒಂದು ಎನರ್ಜಿ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಪ್ರೀತಿಯಲ್ಲಿ ಒಂದು ಅವಸರದ ಹೆಜ್ಜೆಯನ್ನು ದಯವಿಟ್ಟು ನೀವು ಇಡಕ್ಕೆ ಹೋಗಬೇಡಿ. ಯಾರಾದರೂ ನಿಮ್ಮನ್ನು ಪ್ರೀತಿಯನ್ನು ಅಪೇಕ್ಷೆ ಪಡ್ತಾ ಇದ್ದರೆ ಅವರ ಬಗ್ಗೆ ಹಿಂದೆ ಮುಂದೆ ಯೋಚನೆ ಮಾಡಿ ನೀವು ನಿಮ್ಮ ಪ್ರೀತಿಯನ್ನು ಹೇಳ್ಕೊಳ್ಬೇಕಾಗುತ್ತೆ. ಈ ದಿನ ನೀವು ವಾಹನವನ್ನು ಚಲಾಯಿಸುವಾಗ ತುಂಬ ಜಾಗರೂಕರಾಗಿರಿ. ಇಲ್ಲಾಂದರೆ ಕೆಲವೊಂದು ಅಪಘಾತವಾಗುವಂತಹ ಸಂಭವ ಇದೆ. ಇದು ನೀವು ಯಾವುದೇ ಒಂದು ರೀಸನ್ ಇಲ್ಲದೇ ನಿಮ್ಮ ಹೆಂಡತಿ ಹತ್ರ ಸ್ವಲ್ಪ ಜಗಳಾಡುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಸ್ವಲ್ಪ ಟೆನ್ಷನನ್ನು ನೀವು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಈ ದಿನ. ಮತ್ತು ನೀವು ಕೆಲಸ ಮಾಡುವಂಥ ಪ್ರದೇಶದಲ್ಲಿ ಕೆಲವೊಂದು ವ್ಯಕ್ತಿಗಳ ವಿರೋಧ ನಿಮಗೆ ಬರಬಹುದು. ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಮನಸ್ಸಿನಲ್ಲಿ ನೆಮ್ಮದಿ ಅಂತಕ್ಕಂಥದ್ದು ಹಾಳಾಗುತ್ತೆ ಈ ದಿನ. ಆದ್ದರಿಂದ ಸ್ವಲ್ಪ ನಿಮ್ಮ ಒಂದು ಮೆಂಟಲ್ ಟೆನ್ಷನನ್ನು ನೀವು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಮತ್ತು ಮಿಥುನ ರಾಶಿಯವರ ಭವಿಷ್ಯ ಯಾವ ರೀತಿ ಇದೆ ಅಂತ ನೋಡೋಣ. ಬೆಂಬಲ ನೀಡುವಂಥ ಸ್ನೇಹಿತರು ನಿಮ್ಮ ಜೊತೆ ತುಂಬ ಚೆನ್ನಾಗಿರ್ತಾರೆ, ಅಂದರೆ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು. ಈ ದಿನ ನೀವು ಯಾವುದೇ ರೀತಿಯಾದಂತಹ ಒಂದು ವ್ಯಕ್ತಿಗಳ ಸಹಾಯದಿಂದ ನಿಮ್ಮ ಒಂದು ವ್ಯಾಪಾರದಲ್ಲಿ ಮತ್ತು ಉದ್ಯೋಗದಲ್ಲಿ ಒಂದು ಒಳ್ಳೆಯ ಲಾಭವನ್ನು ಪಡೆಯುವಂತಹ ಸಾಧ್ಯತೆ ಜಾಸ್ತಿ ಇದೆ. ನಿಮ್ಮ ಸಂಗಾತಿಯ ಆರೋಗ್ಯ ಸ್ವಲ್ಪ ಹದಗೆಡುವಂತಹ ಸಂಭವತೆ ಇದೆ. ಅದರಿಂದ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಒಂದು ಹೆಂಡತಿಯ ಆರೋಗ್ಯದ ಬಗ್ಗೆ ಕಾಳಜಿ ಮಾಡೋದಾಗಿರ್ಬೋದು, ಒಳ್ಳೆಯ ಹಾಸ್ಪಿಟ್ಲಿಗೆ ನೀವು ತೋರಿಸೋದಾಗಿರ್ಬೋದು ದಯವಿಟ್ಟು ಮಾಡಬೇಕಾಗುತ್ತೆ. ಇನ್ನು ಪ್ರೀತಿ ಪ್ರೇಮ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಲ ನಿಮ್ಮ ಒಂದು ಮಧ್ಯೆ ಜಗಳ ಆಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ಭಯ ಬೇಡ, ನೀವು ಜಗಳಗಳು ಮತ್ತು ಅದು ಕಾಮನ್ ಆಗಿರುತ್ತೆ. ಮತ್ತು ಸೃಜನಶೀಲ ಕ್ಷೇತ್ರಗಳಲ್ಲಿರುವತಕ್ಕಂಥವ್ರು, ಅಂದರೆ ತುಂಬ ಟ್ಯಾಲೆಂಟ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ, ಒಂದು ಆ್ಯಕ್ಟಿಂಗ್ ಫೀಲ್ಡ್ ಆಗಿರ್ಬೋದು, ಈ ರೀತಿಯಾಗಿ ಟ್ಯಾಲೆಂಟ್ ಇರ್ತಕ್ಕಂಥ ವ್ಯಕ್ತಿಗಳು ತುಂಬ ದಿನದಿಂದ ಕಾಯ್ತಾ ಇರ್ತೀರ ಆ ದಿನಕ್ಕೋಸ್ಕರ. ಒಂದು ನಿಮಗೆ ಅಂತ ಒಂದು ಗುರುತುವಿಕೆ ಅಂತಕ್ಕಂಥದ್ದು ಈ ದಿನ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಮತ್ತು ನೀವು ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ಈ ಒಂದು ದಿನ. ಮತ್ತು ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಫ್ರೀ ಟೈಮ್ ಇರುತ್ತಲ್ಲ, ಆ ಫ್ರೀ ಟೈಮಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಒಂದು ಕೆಲವು ಸಮಯವನ್ನು ನೀವು ಹಾಳು ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಅದನ್ನು ಯಾವುದಾದ್ರೂ ಒಂದು ಯುಟಿಲೈಸ್ ಆಗುವಂಥ ಕೆಲಸಕ್ಕೆ ಬಳಸಬೇಕಾಗುತ್ತೆ. ಮತ್ತು ನಿಮ್ಮ ಸಂಗಾತಿಗೆ ವೈವಾಹಿಕ ಜೀವನದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಸ್ವಲ್ಪ ಅಂತರದ ಅವಶ್ಯಕತೆ ಇರುತ್ತೆ. ಸ್ವಲ್ಪ ಅವ್ರನ್ನ ಫ್ರೀಯಾಗಿ ಬಿಡಿ. ಅದರಿಂದ ಅವ್ರಿಗೆ ಏನಾಗುತ್ತೆ, ಸ್ವಲ್ಪ ಮೈಂಡ್ ಅಂತಕ್ಕಂಥದ್ದು ರಿಲ್ಯಾಕ್ಸ್ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ಸಿಂದ ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ಜಗಳ ಆಗುವಂಥ ಸಾಧ್ಯತೆ ಕೂಡ ಬರ್ಬೋದಾಗುತ್ತೆ. ಇನ್ನು ಕರ್ಕ ರಾಶಿಯವರಿಗೆ ಯಾವ ರೀತಿ ಇದೆಯಪ್ಪ ಅಂತ ನಾವು ನೋಡೋದಾದರೆ,
ಒಂದು ಬೆಂಬಲ ನೀಡುವಂತಹ ಸ್ನೇಹಿತರು ನಿಮ್ಮ ಜೊತೆಗೆ ಇರ್ತಾರೆ. ಅಂದರೆ ಒಂದು ಒಳ್ಳೆಯ ಫ್ರೆಂಡ್ಸ್ ಅಂತಕ್ಕಂಥವ್ರು ನಿಮ್ಮ ಜೊತೆಗಿರ್ತಾರೆ. ನಿಮ್ಮ ಒಂದು ಸಂಬಂಧಿಕರು ಅಥವಾ ನಿಮ್ಮ ಆಪ್ತರು ಅಂತ ಯಾರಿರ್ತಾರೋ ಅವರನ್ನು ಸೇರಿ ನೀವೇನಾದರೂ ವ್ಯಾಪಾರವನ್ನು ಮಾಡ್ತಿರ್ತಕ್ಕಂಥ ಒಂದು ಇದರಲ್ಲಿ ನಿಮ್ಮ ಒಂದು ಜೊತೆ ಅವರು ಕೂಡ ಹೆಜ್ಜೆ ಹಾಕುವಂಥ ಸಂಭವ ಜಾಸ್ತಿ ಇದೆ. ಅಂದರೆ ನೀವಿಬ್ಬರೇನಾದ್ರು ಪಾರ್ಟ್ನರ್ಶಿಪ್ಪಲ್ಲಿ ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂತಕ್ಕಂಥದ್ದು ಏನಾದ್ರು ಯೋಚನೆ ಮಾಡಿದ್ರೆ ಈ ಒಂದು ದಿನ ನೀವು ಪ್ಲ್ಯಾನನ್ನು ಮಾಡ್ಕೊಳ್ತೀರಾ. ಮತ್ತು ಅವರು ಹೇಳಿದಂತಹ ಮಾತುಗಳನ್ನು ಕೆಲವೊಂದು ಸಂದರ್ಭದಲ್ಲಿ ನೀವು ಕೇಳಬೇಕಾಗುತ್ತೆ. ಇಲ್ಲಾಂದರೆ ಕೆಲವೊಂದು ಸಂದರ್ಭದಲ್ಲಿ ಆರ್ಥಿಕವಾಗಿ ನಷ್ಟ ಹೋಗ್ತೀರಾ, ನಿಮ್ಮ ಹಣವನ್ನು ನೀವು ಕಳ್ಕೊಳ್ತೀರಾ. ಹಾಗೆಯೇ ಯಾರಾದರೂ ನಿಮಗೆ ಗೊತ್ತು ಗುರಿ ಇಲ್ಲದೆ ಇರೋದಿಲ್ಲ ಅಂಥ ವ್ಯಕ್ತಿಗಳನ್ನು ನೀವೇನಾದರೂ ಸಜೆಷನ್ ತೊಗೊಳ್ಳೋದಾಗಿರ್ಬೋದು, ಅವರಿಗೆ ಹಣವನ್ನು ಕೊಟ್ಟು ಕಳ್ಕೊಳ್ಳೋದಾಗಿರ್ಬೋದು ಆಗಬಹುತ್ತೆ. ಆದ್ದರಿಂದ ಕೆಲವೊಂದು ವ್ಯಕ್ತಿಗಳ ಅಪರಿಚಿತರ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಮತ್ತು ಪ್ರೀತಿ ಪ್ರೇಮ ಒಂದು ಜೀವನದಲ್ಲಿ ನಿಮ್ಮ ಪ್ರೇಮಿಗಳ ಮಧ್ಯೆ ಸ್ವಲ್ಪ ಕಲಹಗಳಾಗಲಿಕ್ಕೆ ಸಾಧ್ಯತೆ ಇದೆ. ಆದರೆ ನೀವು ಭಯ ಬೀಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ನೀವು ತುಂಬ ಪ್ರಾಮಾಣಿಕವಾಗಿರ್ತೀರ ನಿಮ್ಮ ಪ್ರೀತಿಯಲ್ಲಿ. ಆದ್ದರಿಂದ ಕೆಲವೊಂದು ಘಟನೆಗಳಾಗಿ ಅದು ಎಲ್ಲ ಮತ್ತೆ ಸಾರ್ಟ್ ಔಟ್ ಆಗುತ್ತೆ. ನಿಮ್ಮ ಒಂದು ಕೌಶಲ್ಯವನ್ನು ಗುರುತಿಸೋದಕ್ಕೆ ಇದು ಒಂದು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಇವತ್ತು ನಿಮ್ಮ ಒಂದು ಯಾವ ರೀತಿ ಇರುತ್ತೆ ದಿನ ಅಂತಂತ ನೋಡೋದಾದರೆ, ಯಾವುದೇ ರೀತಿಯಾದಂಥ ವ್ಯಕ್ತಿಗಳಿಗೆ ನಿಮಗೆ ಮಾತಾಡಲಿಕ್ಕೆ ಸ್ವಲ್ಪ ಆಸಕ್ತಿ ಕಮ್ಮಿ ಆಗೋವಂಥದ್ದಾಗಿರ್ಬೋದು, ಅಥವಾ ನಿಮಗೆ ಒಂದು ಇಂಟ್ರೆಸ್ಟ್ ತೋರಿಸೋದಿಲ್ಲ ಮಾತಾಡಲಿಕ್ಕೆ. ಮತ್ತು ನಿಮ್ಮ ಒಂದು ವೈವಾಹಿಕ ಜೀವನ ಕೆಲವೊಂದು ಅಗತ್ಯತೆಗಳನ್ನು ನೆರವೇರಿಸಲು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇದರಿಂದ ನಿಮಗೇನಾಗುತ್ತೆ, ಅಯ್ಯೋ ನಾನು ಬೇಸಿಕ್ಸ್ ನೆಸೆಸಿಟಿನ ಕೂಡ ಕೊಡೋಕ್ಕಾಗ್ತಾ ಇಲ್ವಲ್ಲ ಅಂತ ಸ್ವಲ್ಪ ಟೆನ್ಷನ್ ಆಗ್ತದೆ. ಮತ್ತು ಸ್ವಲ್ಪ ನಿಮ್ಮ ಒಂದು ಆಹಾರದ ಬಗ್ಗೆ ಆಗಲಿ ಗಮನ ಹರಿಸ್ಬೇಕಾಗುತ್ತೆ. ಔಟ್ಸೈಡ್ ಫುಡ್ಡನ್ನು ಆದಷ್ಟು ನೀವು ಅವಾಯ್ಡ್ ಮಾಡಿ. ಮತ್ತು ಗೃಹ ಬಳಕೆ ಕೆಲಸಗಳಾಗಿರ್ಬೋದು, ಈ ರೀತಿಯಾಗಿ ಸ್ವಲ್ಪ ಆ ಕೆಲಸಗಳ ಬಗ್ಗೆ ಯೋಚನೆ ಮಾಡಬೇಕಾಗಿರುತ್ತೆ. ಇನ್ನು ಸಿಂಹರಾಶಿಯವರ ಭವಿಷ್ಯ ಯಾವ ರೀತಿ ಇದೆಯಪ್ಪ ಅಂತ ನೋಡೋದಾದರೆ, ಶುಕ್ರವಾರ ದಿನ ನೀವು ನಿಮ್ಮ ಒಂದು ಎಮೋಷನ್ಸನ್ನು ಆದಷ್ಟು ನೀವು ಕಂಟ್ರೋಲ್ ಮಾಡ್ಕೋಬೇಕಾಗಿರುತ್ತೆ. ಯಾಕೆಂದರೆ ಸಿಂಹರಾಶಿಯವರು ಅಂದ್ರೆ ಹೊರಗಡೆ ನೋಡಲಿಕ್ಕೆ ತುಂಬ ಹೊರಟಾಗಿದ್ದರೂ ಕೂಡ ಈ ದಿನ ನಿಮಗೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಅಂತಕ್ಕಂಥದ್ದು ಇರೋದಿಲ್ಲ. ಮತ್ತು ನೀವು ಯಾರ ಹತ್ರ ಆದರೂ ಸಾಲ ತೊಗೊಂಡಿದ್ರೆ ಆ ಸಾಲದಿಂದ ಮುಕ್ತರಾಗುವಂತಹ ಒಂದು ಟೈಮ್ ಅಂತಕ್ಕಂಥದ್ದು ಇದಾಗಿರುತ್ತೆ. ಮತ್ತು ವೈಯಕ್ತಿಕ ಸಮಸ್ಯೆಗಳಲ್ಲಿ ನಿಮ್ಮ ಸಹಾಯ ಕೇಳುವ ಒಬ್ಬ ವಯಸ್ಸಾದ ಹಿರಿಯರಿಂದ ನಿಮಗೆ ಖಂಡಿತವಾಗಿಯೂ ಆಶೀರ್ವಾದ ಸಿಗುತ್ತೆ. ಅವರ ಸಮಸ್ಯೆಗಳನ್ನು ನೀವು ಬಗೆಹರಿಸ್ತೀರ. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಕೆಲವೊಂದು ಸಂದಿಗ್ಧ ಪರಿಸ್ಥಿತಿ ಉಂಟಾಗಬಹುದು. ಇಬ್ಬರ ನಡುವೆ ಕೆಲವೊಂದು ಜಗಳಗಳು ಉಂಟಾಗಬಹುದು. ಇದರಿಂದ ನಿಮ್ಮ ದೀರ್ಘಾವಧಿಯ ಸಂಬಂಧಕ್ಕೆ ಇದು ಒಳ್ಳೆಯದಾಗಿರುವುದಿಲ್ಲ. ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನೀವು ಕೆಲಸ ಮಾಡುವಂತಹ ಜಾಗಕ್ಕೆ ಭೇಟಿ ನೀಡಿ ಅವರು ಪರಿಶೀಲನೆ ಮಾಡುವಂತಹ ಸಂಗತಿಗಳು ನಡೆಯಬಹುದು. ಇಂದು ನೀವು ಕೆಲವೊಂದು ಪ್ರಮುಖ ಸಮಸ್ಯೆಗಳ ಬಗ್ಗೆ ಗಮನ ನೀಡಬೇಕಾಗಿರುತ್ತೆ. ಈಗ ಕನ್ಯಾ ರಾಶಿಯ ಭವಿಷ್ಯವನ್ನು ನಾವು ನೋಡೋದಾದರೆ, ನಿಮ್ಮ ಒಂದು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಕೆಲಸವನ್ನು ಬೇಗ ಮುಗಿಸಿ ನೀವು ಆನಂದಿಸುವುದನ್ನು ಮಾಡಲು ಪ್ರಯತ್ನಿಸಬಹುದು. ಅಥವಾ ನೀವೇನಾದರೂ ವಿದ್ಯಾರ್ಥಿಗಳಾಗಿದ್ದರೆ ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡಲು ನೀವೇನಾದರೂ ಬಯಸ್ತಾ ಇದ್ದರೆ ಅದರಲ್ಲಿ ಸ್ವಲ್ಪ ಹಣಕಾಸಿನ ಪರಿಸ್ಥಿತಿಯನ್ನು ನೀವು ಎದುರಿಸುವಂತಹ ಪರಿಸ್ಥಿತಿ ಬರುತ್ತೆ. ಕೆಲವೊಂದು ದೂರದ ಸಂಬಂಧಗಳಿಂದ ನೀವು ನಿರೀಕ್ಷೆ ಮಾಡಿರುವುದಿಲ್ಲ ಅಂತಹ ಒಳ್ಳೆಯ ಸುದ್ದಿಯನ್ನು ನೀವು ಕುಟುಂಬದಲ್ಲಿ ಕೇಳುವಂತಹ ಒಂದು ಸಂತೋಷದ ಕ್ಷಣಗಳನ್ನು ನೀವು ಅನುಭವಿಸುತ್ತೀರಾ. ನಿಮ್ಮ ಪ್ರೀತಿಯನ್ನು ಅಮೂಲ್ಯ ವಸ್ತುವಿನಂತೆ ಅಷ್ಟು ಪ್ರೀತಿಗೆ ಒಂದು ಬೆಲೆಯನ್ನು ಕೊಡ್ತೀರಾ. ನೀವು ಇಲ್ಲದಿರುವಂತಹ ಸಂದರ್ಭದಲ್ಲಿ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಏನಾದರೂ ಸಮಸ್ಯೆಗಳುಂಟಾದರೆ ದಯವಿಟ್ಟು ನೀವು ಚಿಂತೆ ಮಾಡುವ ಅವಶ್ಯಕತೆ ಏನೂ ಇರೋದಿಲ್ಲ. ನೀವು ಮತ್ತೆ ವಾಪಸ್ ನಿಮ್ಮ ಕಚೇರಿಗೆ ಹೋದ್ಮೇಲೆ ಆ ಸಮಸ್ಯೆಗಳನ್ನು ಬಗೆಹರಿಸ್ಬೋದು. ಅದ್ರ ಬಗ್ಗೆ ನೀವು ತುಂಬ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈ ದಿನ ನೀವು ಆದಷ್ಟು ಬಿಡುವು ಮಾಡಿಕೊಂಡು ನಿಮ್ಮ ಸಂಗಾತಿಯೊಂದಿಗೆ ಕೆಲವೊಂದು ಕ್ಷಣಗಳನ್ನು ಸವಿಬೇಕಂತ ಹೇಳಿಬಿಟ್ಟು ನಿಮ್ಮ ಹೆಂಡತಿಯನ್ನು ಹೊರಗಡೆ ಕರ್ಕೊಂಡು ಹೋಗಲಿಕ್ಕೆ ಬಯಸ್ತೀರಾ. ಆ ರೀತಿ ಹೊರಗಡೆ ನೀವು ಹೋಗುವಂಥ ಸಾಧ್ಯತೆ ಇದೆ. ಆದರೆ ಓದಂಥ ಸಂದರ್ಭದಲ್ಲಿ ಯಾವುದೋ ಒಂದು ವಿಷಯಕ್ಕೆ ನಿಮ್ಮ ಮತ್ತು ನಿಮ್ಮ ಸಂಗಾತಿ ನಡುವೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಉಂಟಾಗುವಂಥ ಸಂದರ್ಭಗಳು ಬರ್ಬೋದು. ನೀವು ಹಿಂದಿನಿಂದಲೂ ಶಾಪಗ್ರಸ್ತವಾಗಿರೋದು ಎನ್ನುವ ಭಾವನೆಯನ್ನು ನೀವು ದಯವಿಟ್ಟು ಬಿಡಿ. ಯಾಕೆಂದರೆ ನಿಮಗೆ ಒಳ್ಳೆಯ ಕಾಲಗಳು ಖಂಡಿತವಾಗಿಯೂ ಬರುತ್ತೆ. ಅದಕ್ಕೆ ನಿಮ್ಮ ರಾಯರ ಆಶೀರ್ವಾದ ಖಂಡಿತವಾಗಿಯೂ ಇರುತ್ತೆ. ನೀವು ಭಯ ಬೀಳುವಂಥ ಅವಶ್ಯಕತೆ ಏನೂ ಇಲ್ಲ. ಇನ್ನು ತುಲಾರಾಶಿಯವರಿಗೆ ಈ ದಿನ ಯಾವ ರೀತಿ ಇರುತ್ತಪ್ಪ ಅಂತ ನಾವು ನೋಡೋದಾದರೆ, ತುಲಾರಾಶಿಯವರು ಮುಖ್ಯವಾಗಿ ಈ ದಿನ ನಿಮ್ಮ ಒಂದು ಶಕ್ತಿಯನ್ನು ನೀವು ಮಾಡುವಂತಹ ಕೆಲಸಗಳಲ್ಲಿ ಅದನ್ನು ಉಪಯೋಗಿಸಿ. ಇದರಿಂದ ನಿಮಗೆ ಹೆಚ್ಚಿನ ಲಾಭವನ್ನು ನೀವು ಪಡಿತೀರಾ. ಮತ್ತು ನೀವೇನಾದರೂ ಮದುವೆ ಆಗಿದ್ದರೆ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಿ. ಅವ್ರು ಏನು ಮಾಡ್ತಾ ಇದ್ದಾರೆ, ಏನನ್ನು ನೋಡ್ತಾ ಇದ್ದಾರೆ, ಅವ್ರು ಏನು ಓದ್ತಾ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ನೀವು ಗಮನವನ್ನು ಹರಿಸಬೇಕಾಗುತ್ತೆ. ಮತ್ತು ಅವರ ಆರೋಗ್ಯದಲ್ಲೂ ಸ್ವಲ್ಪ ಬದಲಾವಣೆಗಳು ಕಾಣಿಸ್ತಾ ಇದೆ. ಅದರಿಂದ ಅವರ ಆರೋಗ್ಯದ ಮೇಲೆ ಗಮನ ಇರಲಿ. ಅವರು ತೆಗೆದುಕೊಳ್ಳುವಂತಹ ಫುಡ್ ಏನು ಜಂಕ್ ಫುಡ್ ತಿಂತಾ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಯಾಕೆಂದರೆ ಇದರಿಂದ ನೀವು ಏನಾಗುತ್ತೆ ಅಂದರೆ ಆರೋಗ್ಯಕ್ಕೆ ತುಂಬ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ ನಿಮ್ಮ ಮಕ್ಕಳ ಆರೋಗ್ಯಕ್ಕಾಗಿ. ಮತ್ತು
ನೀವು ಕಾಳಜಿ ವಹಿಸುವಂತಹ ಯಾವುದಾದರೂ ವ್ಯಕ್ತಿಯ ಒಂದು ಜೊತೆ ಅವ್ರ ಜೊತೆ ಮಾತಾಡಿಬಿಟ್ಟು ನಿಮ್ಮಲ್ಲಿರ್ತಕ್ಕಂತಹ ಒಂದು ಖಿನ್ನತೆ ಅಂತಕ್ಕಂಥದ್ದು ಉಂಟಾಗುತ್ತೆ. ಮತ್ತು ಈ ದಿನ ಏನಾಗುತ್ತೆ ಅಂದರೆ ನಿಮ್ಮ ಸಂಗಾತಿಯೊಡನೆ ಒಂದು ಪ್ರೀತಿಯಿಂದ ಮಾತಾಡ್ತೀರಾ, ಯಾವುದೇ ರೀತಿ ಜಗಳಗಳಿರೋದಿಲ್ಲ. ಮತ್ತು ಒಂದು ಅವ್ರನ್ನ ಕರ್ಕೊಂಡು ಹೊರಗಡೆ ಹೋಗುವಂಥದ್ದಾಗಿರ್ಬೋದು, ಅವ್ರ ಜೊತೆ ಒಂದು ಟೈಮ್ನ ಸ್ಪೆಂಡ್ ಮಾಡಬೇಕು ಅನ್ನೋದು ಒಂದು ನಿಮಗೆ ಒಂದು ಭಾವನೆ ಬರುತ್ತೆ. ಈ ದಿನ ಒಂಥರ ಒಂದು ತುಂಬ ಅದ್ಭುತ ದಿನ ಅಂತಲೇ ಹೇಳ್ಬೋದು. ಮತ್ತು ವಿದ್ಯಾರ್ಥಿಗಳು ನೋಡೋದಾದರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಏನೂ ಇಲ್ಲ, ಅವರು ಅಧ್ಯಯನದಲ್ಲಿ ತುಂಬ ಚೆನ್ನಾಗಿರ್ತಾರೆ. ಈ ದಿನ ನಿಮ್ಮ ಒಂದು ಸ್ನೇಹಿತರನ್ನು ನೀವು ಭೇಟಿ ಮಾಡುವಂತಹದ್ದು, ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬಯಸ್ತಾ ಇರ್ತೀರ. ಮತ್ತು ನೀವು ಮತ್ತು ನಿಮ್ಮ ಸಂಗಾತಿ ನಡುವೆ ಖಂಡಿತ ಸ್ವಲ್ಪ ಒಂದು ವಿಶ್ವಾಸದ ಕೊರತೆ ಇರುತ್ತೆ. ನಿಮ್ಮನ್ನು ಅವ್ರು ತುಂಬ ನಂಬಿರ್ತಾರೆ, ಬಟ್ ಅವರ ನಂಬಿಕೆನ ಉಳಿಸ್ಕೊಳ್ಳುವಲ್ಲಿ ನೀವು ಸಮ್ಟೈಮ್ಸ್ ವಿಫಲರಾಗ್ತೀರಾ. ಮದುವೆ ಸಂಬಂಧದಲ್ಲಿ ಸ್ವಲ್ಪ ಬಿರುಕುಗಳು ಕಾಣಿಸ್ತಾ ಇದೆ. ಅದರಿಂದ ಆಡುವಂತಹ ಮಾತುಗಳ ಮೇಲೆ ತುಂಬ ಒಂದು ಗಮನವನ್ನು ಹರಿಸಬೇಕಾಗಿರುತ್ತೆ ನೀವು. ವೃಶ್ಚಿಕ ರಾಶಿಯವರಿಗೆ ಶುಕ್ರವಾರದ ಭವಿಷ್ಯವನ್ನು ನಾವು ನೋಡೋದಾದರೆ, ನೀವು ನೀಡುವಂತಹ ವರ್ತನೆ ಪರೋಕ್ಷವಾಗಿ ನಿಮಗೆ ಆಶೀರ್ವಾದವೇ ಆಗುತ್ತದೆ. ಅಂದರೆ ನೀವು ಏನು ಮಾಡ್ತೀರೋ ಅದು ನಿಮಗೆ ವಾಪಸ್ ಬರುತ್ತೆ. ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಆ ರೀತಿ. ನೀವು ಅವಮಾನ, ಅನುಮಾನ, ನಿರಾಶೆ, ವಿಶ್ವಾಸರಹಿತ ಅಹಂಭಾವ, ಒಂದು ಅಸೂಯೆ ಅಂತಕ್ಕಂಥದ್ದು ಇರುತ್ತಲ್ವಾ, ನಿಮಗೆ ಮತ್ತೆ ವಾಪಸ್ ತಿರ್ಗಾ ಬರುತ್ತೆ. ಅದರಿಂದ ಯಾವುದೇ ಒಂದು ವ್ಯಕ್ತಿ ಮಾತಾಡುವಾಗಾದರೂ ಕೂಡ ಯೋಚನೆ ಮಾಡಿ ಮಾತಾಡಿ. ನೀವು ಯಾವುದೇ ವ್ಯಕ್ತಿಯನ್ನು ಕೆಳಗಡೆ ಇಟ್ಬಿಟ್ಟು ಮಾತಾಡೋಕ್ಕೆ ಹೋಗಬೇಡಿ. ಹಣದ ಕೊರತೆಯಿಂದ ನಿಮ್ಮ ಮನೆಯಲ್ಲಿ ಅಪಶ್ರುತಿಗೆ ಕಾರಣವಾಗಬಹುದು. ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಹಣದ ಕೊರತೆ ಇರೋದ್ರಿಂದ ಗಂಡ ಹೆಂಡತಿರ ಮಧ್ಯೆ ಜಗಳಗಳು ಆಗಬಹುದು. ಅಂಥ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಯೋಚಿಸಿ ಅರ್ಥ ಮಾಡಿಕೊಂಡು ಮಾತನಾಡಿ, ಅವರ ಸಲಹೆಗಳನ್ನು ತಗೊಳ್ಳಿ. ನಿಮ್ಮ ಸಂಗಾತಿಯ ಆರೋಗ್ಯದ ಒತ್ತಡ ಮತ್ತು ಆತಂಕಕ್ಕೆ ಕಾರಣಬಹುದು. ದಯವಿಟ್ಟು ನಿಮ್ಮ ಹೆಂಡತಿಗೆ ಅಷ್ಟೊಂದು ಟೆನ್ಷನ್ ಕೊಡುವಂತಹ ಅವಶ್ಯಕತೆ ಏನೂ ಇರೋದಿಲ್ಲ. ಕೆಲವೊಂದು ಪ್ರೇಮಿಗಳೇನಾಗುತ್ತೆ ಅಂದರೆ ಈ ಸಂದರ್ಭದಲ್ಲಿ ಸ್ವಲ್ಪ ವಿಫಲತೆಯನ್ನು ಕಾಣ್ತಾರೆ. ಲವ್ ಫೇಲ್ಯೂರ್ಸ್ ಅಂತಕ್ಕಂಥದ್ದು ಕಾಣ್ಬೋದು. ಇದರಿಂದ ನಿಮಗೆ ತುಂಬ ಒಂದು ಮಾನಸಿಕ ನೆಮ್ಮದಿ ಅಂತಕ್ಕಂಥದ್ದು ಇರೋದಿಲ್ಲ, ನಿದ್ರೆ ಬರೋದಿಲ್ಲ, ಈ ರೀತಿ ಆಗುತ್ತೆ. ಮತ್ತು ಯಶಸ್ಸು ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹೆಚ್ಚು ಸಮಯವನ್ನು ನೀವು ಕಳೆಯಲು ಬಯಸ್ತೀರಾ. ಮತ್ತು ಅವ್ರ ಮುಂದೆ ನಿಮ್ಮ ಭಾವನೆಗಳನ್ನು ಇಡೋದಕ್ಕೆ ಸಾಧ್ಯವಾಗುತ್ತೆ. ನೀವು ಅವ್ರ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತೀರಾ. ನೀವು ದಿನಸಿ ಬಗ್ಗೆ, ಶಾಪಿಂಗ್ ಬಗ್ಗೆ ನಿಮ್ಮ ಒಂದು ಸಂಗಾತಿನ ಕಳ್ಕೊಂಡೋಗೋಣ ಅಂತ ನೀವು ಯೋಚನೆ ಮಾಡ್ತೀರಾ. ಬಟ್ ಕೆಲವು ಸಂದರ್ಭದಲ್ಲಿ ಅವ್ರ ಜೊತೆ ನಿಮಗೆ ಸ್ವಲ್ಪ ವಾಗ್ವಾದಗಳು ಆಗುವಂತಹ ಸಂಭವತೆ ಕೂಡ ಜಾಸ್ತಿ ಇದೆ ಈ ದಿನ. ಮತ್ತು ಧನುಸು ರಾಶಿಯವರಿಗೆ ಯಾವ ರೀತಿ ಇದೆಯಪ್ಪ ಅಂತ ನಾವು ನೋಡೋದಾದರೆ, ಧನುಸು ರಾಶಿಗೆ ನೀವು ವ್ಯಾಯಾಮದ ಮೂಲಕ ನಿಮ್ಮ ತೂಕವನ್ನು ನೀವು ನಿಯಂತ್ರಿಸ್ಬೋದಾಗುತ್ತೆ. ಆದಷ್ಟು ಎಕ್ಸಸೈಸ್ಗಳು ಮಾಡಿ ಬಾಡಿನ ನೀವು ಫಿಟ್ಟಾಗಿ ಇಟ್ಕೊಳ್ಳಿ. ಫುಡ್ಡಲ್ಲಿ ಕೂಡ ನೀವು ಒಂದು ಡಯಟಿಂಗ್ ಫುಡ್ ಅಂತಕ್ಕಂಥದ್ದು ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು. ಜಂಕ್ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡಿ. ವಿದೇಶದಲ್ಲಿ ವ್ಯಾಪಾರವನ್ನು ಮಾಡ್ತಕ್ಕಂತಹ ಈ ಜನರಿಗೆ ಸಾಕಷ್ಟು ಹಣದ ಲಾಭವನ್ನು ಪಡಿತೀರಾ. ಅಂದರೆ ಟ್ರೇಡಿಂಗ್ ಮಾಡೋದು, ಜಾಬ್ ಮಾಡೋಂಥ ವ್ಯಕ್ತಿಗಳು ಯಾರು ಇದ್ದರೆ ಫಾರಿನಲ್ಲಿ, ಅವರಿಗೆ ಒಳ್ಳೆಯ ಲಾಭ ಪಡೆಯುತ್ತಾರೆ. ಮತ್ತು ನಿಮಗೆ ಗೊತ್ತಿರುವವರ ಮೇಲೆ ಯಾವುದೇ ರೀತಿಯ ನಿರ್ಧಾರಗಳನ್ನು ಏರಲು ನೀವು ಪ್ರಯತ್ನಿಸಿದ್ದಲ್ಲಿ ನಿಮ್ಮ ಒಂದು ಮೇಲೆ ಅವರು ವಿಶ್ವಾಸವನ್ನು ಕಳೆದುಕೊಳ್ಳುತ್ತಾರೆ. ಅದರಿಂದ ನಿಮಗೇನಾಗುತ್ತೆ, ಇಬ್ಬರ ನಡುವೆ ಒಂದು ಅಸಮಾಧಾನಕರ ಒಂದು ಪರಿಸ್ಥಿತಿ ಅಂಥದ್ದು ಏರ್ಪಡುತ್ತೆ. ಇತರರನ್ನ ನಿಮಗೆ ಬೇಕಾದ ಕೆಲಸಗಳನ್ನ ಅಂದರೆ ನಿಮ್ಗೇನು ಕೆಲಸ ಮಾಡಬೇಕಾಗಿರುತ್ತೋ ಆ ಕೆಲಸಗಳನ್ನ ಮಾಡಿಸ್ಕೊಳ್ಳೋಕ್ಕೆ ಬೇರೆಯವ್ರ ಹತ್ರ ನೀವು ಪ್ರೆಷರ್ ಹಾಕಕ್ಕೆ ಹೋಗ್ಬೇಡಿ. ಅವ್ರಿಗೆ ಇಷ್ಟ ಇದ್ದರೆ ಖಂಡಿತ ನಿಮಗೆ ಬಂದು ಆ ಕೆಲಸನ ಮಾಡಿಕೊಡ್ತಾರೆ. ನೀವು ಪದೇ ಪದೇ ಹೋಗ್ಬಿಟ್ಟು ಆ ಕೆಲಸ ಮಾಡಿಕೊಡು ಅಂತ ಹೇಳ್ಬಿಟ್ಟು ನೀವು ಬೀಳ್ಸೋಕ್ಕೆ ಹೋಗಬೇಡಿ. ಮತ್ತು ನಿಮಗಾಗಿ ಸಮಯವನ್ನು ಕಂಡುಹಿಡಿಯೋದು ತುಂಬ ಕಷ್ಟ. ಆದರೆ ನಿಮಗಾಗಿ ಸಾಕಷ್ಟು ಸಮಯವನ್ನು ಈ ದಿನ ತುಂಬ ಇರುತ್ತೆ. ಆದಷ್ಟು ನಿಮ್ಮ ಬಗ್ಗೆ ಸ್ವಲ್ಪ ಕೇರ್ ಮಾಡ್ಕೊಳ್ಳಿ. ನಿಮ್ಮ ಸಂಗಾತಿಯಿಂದ ಸ್ವಲ್ಪ ತೊಂದರೆ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಆದ್ದರಿಂದ ಮಾತಿನಲ್ಲಿ ಆಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಮತ್ತು ಮಕರ ರಾಶಿಯವರಿಗೆ ಇವತ್ತು ಯಾವ ರೀತಿ ಇರುತ್ತಪ್ಪ ಅಂತ ನೋಡೋದಾದರೆ, ನಿಮ್ಮ ಅಭಿಪ್ರಾಯವನ್ನು ಏನಾದ್ರು ಹೇಳೋದಿದ್ರೆ ಡೈರೆಕ್ಟಾಗಿ ಹೇಳಿ. ಯಾವುದೇ ರೀತಿ ಹಿಂಜರಿಕೆ ಬೇಡ. ನಿಮಗೆ ತುಂಬ ಕಾನ್ಫಿಡೆಂಟ್ ಆಗಿರಿ. ಏನಾದ್ರು ಹೇಳಬೇಕು ಅಂದರೆ ಡೈರೆಕ್ಟಾಗಿ ಹೇಳಿ. ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಡೌಟ್ಸ್ ಅಂತಕ್ಕಂಥದ್ದು ಕ್ಲಿಯರ್ ಆಗುತ್ತೆ. ಅದನ್ನು ಮನಸ್ಸಲ್ಲೇ ಇಟ್ಕೊಂಡ್ರೆ ನಿಮಗೆ ಬೇರೆಯವ್ರ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಬರಲಿಕ್ಕೆ ಚಾನ್ಸಸ್ಸೇ ಇರೋದಿಲ್ಲ. ಆದ್ದರಿಂದ ಏನಾದರೂ ಹೇಳೋದ್ರ ಇದ್ದರೆ ಡೈರೆಕ್ಟಾಗಿ ಅವ್ರ ಹತ್ರನೇ ಕೇಳಿಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಮ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಜಾಸ್ತಿ ಮಾಡ್ಕೊಳ್ಳಿ. ಸಮಸ್ಯೆಯನ್ನು ನೀವು ಖಂಡಿತವಾಗಿಯೂ ಕೂಡ ಬರುತ್ತೆ. ಅದನ್ನು ನೀವು ನಗುನಗ್ತಾ ಆ ಸಮಸ್ಯೆನ ಅದನ್ನು ಹೊರದೂಡಿಸ್ಬೇಕಾಗುತ್ತೆ. ಯಶಸ್ಸಿಗೆ ಇದೇ ಒಂದು ಸೂತ್ರ. ನಿಮಗೆ ಯಾವುದೇ ಕಷ್ಟ ಬರಲಿ ಅದನ್ನು ನಗುನಗ್ತಾ ಸ್ವೀಕರಿಸಿದ್ರೆ ಕಷ್ಟ ಕೂಡ ನಿಮಗೆ ಸುಖವಾಗಿ ಪರಿವರ್ತನೆ ಆಗುತ್ತೆ. ನೀವು ಯಾವುದೇ ರೀತಿಯಾದಂಥ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾದ್ರೆ ದಯವಿಟ್ಟು ಯಾರನ್ನು ಗೊತ್ತಿರ್ತಕ್ಕಂಥ ವ್ಯಕ್ತಿಗಳ ಹತ್ರ ಒಂದು ಸಲಹೆಗಳನ್ನು ತಗೊಳ್ಳಿ. ಯಾವುದರಲ್ಲಿ ಹೂಡಿಕೆ ಮಾಡಿದ್ರೆ ನಿಮಗೆ ಹೆಚ್ಚಿನ ಲಾಭ ಬರುತ್ತೆ ಅಂತ. ಅದರ ಮೂಲಕ ನೀವು ಲಾಭವನ್ನು ಪಡಿತೀರ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಬ್ಬರು ವ್ಯಕ್ತಿಯಿಂದ ನಿಮಗೆ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಅವ್ರು ಆಡೋ ಮಾತುಗಳಿಂದ ನಿಮಗೆ ಸ್ವಲ್ಪ ಮಾನಸಿಕ ಹರ್ಟ್ ಆಗುವಂಥ ಸಂದರ್ಭ ಇರುತ್ತೆ. ಮತ್ತು ನೀವು ಅವರೊಂದಿಗೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಸ್ವಲ್ಪ ಅದರಿಂದ ಮುಂದೆ ಹೋಗ್ಬಿಡಿ. ನಿಮ್ಮನ್ನು ದೀರ್ಘಕಾಲದಲ್ಲಿ ಹಿಡಿದಿಟ್ಟಿರುವಂಥ ಒಂದು ಏಕಾಂಗಿತನ, ನಿಮ್ಮ ಜೀವನ ಸಂಗಾತಿ ಒಂದು ಮದುವೆ ಅಂತಕ್ಕಂಥ ಯೋಗ ನಿಮಗೆ ಬರ್ತಾ ಇದೆ.
ಇಷ್ಟು ದಿನ ನೀವು ಒಂದು ಒಬ್ಬರೇ ಇರ್ತಕ್ಕಂತಹ ಒಂದು ಇದಕ್ಕೆ ನೀವು ಬ್ರೇಕ್ ಹಾಕ್ಬಿಟ್ಟು ನಿಮ್ಮ ಸಂಗಾತಿಯ ಜೊತೆ ಅಂದರೆ ಮದುವೆ ಯೋಗ ಕೂಡುವಂಥ ಯೋಗ ಆಗಿರುತ್ತೆ ಮತ್ತು ನಿಮಗೆ ಸಮಯವನ್ನು ನೀಡಲು ಪ್ರಯತ್ನಿಸ್ತಲೇ ಇರುವಂತಹ ಒಂದು ದಿನ ಇದು. ಆದ್ದರಿಂದ ಸ್ವಲ್ಪ ತುಂಬ ಬ್ಯುಸಿ ಇರ್ತೀರ ಅಂತ ಹೇಳ್ಬೋದು. ಮಹಿಳೆಯರು ಶುಕ್ರನಿಂದ ಮತ್ತು ಪುರುಷನಿಂದ ಮಂಗಳದಿಂದ ಎಲ್ಲರೂ ಕೂಡ ಒಂದು ಒಳ್ಳೆಯ ಒಂದು ದಿನ ಅಂತಲೇ ಹೇಳ್ಬೋದಾಗಿರುತ್ತೆ ಮಕರ ರಾಶಿಯವರಿಗೆ. ಈಗ ಕುಂಭರಾಶಿಯವರಿಗೆ ಯಾವ ರೀತಿ ಇರುತ್ತಪ್ಪ ಅಂತ ನಾವು ನೋಡೋದಾದರೆ, ಮುಖ್ಯವಾಗಿ ಜೀವನದೆಡೆಗೆ ಉದಾರ ಮನೋಭಾವ ಇರೋದು, ಯಾವುದೇ ರೀತಿ ಸಂಕುಚಿತ ಮನೋಭಾವ ಇರೋದಿಲ್ಲ. ನಿಮ್ಮ ಜೀವನ ಮಟ್ಟದ ಬಗ್ಗೆ ಸ್ವಲ್ಪ ಅಸಮಾಧಾನ ಇದೆ, ಯಾವುದು ಕೆಲಸ ಮಾಡಿದ್ರು ಕೂಡ ಪ್ರಯೋಜನ ಆಗ್ತಾ ಇಲ್ವಲ್ಲ ಅಂತಕ್ಕಂಥದ್ದು. ಮತ್ತು ಇದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ. ಒಂದು ಸಮೃದ್ಧ ಜೀವನ ನಡೆಸುವ ಒಂದು ಬಯಕೆ ಇದ್ದರೂ ಕೂಡ ಆದರೂ ಆಗ್ತಾ ಇಲ್ವಲ್ಲ ಅಂತಕ್ಕಂಥ ಒಂದು ಚಿಂತೆ ನಿಮ್ಮನ್ನು ಕಾಡ್ತಾ ಇರುತ್ತೆ. ನಿಮ್ಮ ತಂದೆಯ ಯಾವುದೇ ಸಲಹೆಯಿಂದ ಕೆಲಸ ಸ್ಥಳಗಳಲ್ಲಿ ಇಂದು ನಿಮಗೆ ಹಣದ ಪ್ರಯೋಜನ, ಅಂದರೆ ನಿಮ್ಮ ತಂದೆ ಕೊಡ್ತಕ್ಕಂಥ ಕೆಲವೊಂದು ಸಜೆಷನಿಂದ ನಿಮಗೆ ಹಣದ ಪ್ರಯೋಜನ ಇದೆ. ಧರ್ಮ ಕಾರ್ಯಗಳು ಅಥವಾ ಶುಭಕರವಾದಂಥ ಸಮಾರಂಭಗಳನ್ನು ಮನೆಯಲ್ಲಿ ನಡೆಸಬೇಕು ಅಂತಕ್ಕಂಥದ್ದು ನಿಮಗೆ ಮನಸ್ಸಿನಲ್ಲಿ ಇರುತ್ತೆ. ಮತ್ತು ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಕೂಡ ಒಂದು ಪಾಸಿಟಿವಿಟಿ ಅಂತಕ್ಕಂಥದ್ದು ಕಾಣಿಸ್ತಾ ಇರುತ್ತೆ. ಮತ್ತು ಅವರು ನಿಮ್ಮ ಒಂದು ಸಂಗಾತಿ ಆಗವಹಿಸುವಂತಹ ವ್ಯಕ್ತಿಗಳ ಒಳನೋಟವನ್ನು ನೀವು ಅರಿತುಕೊಳ್ತೀರಾ. ಮತ್ತು ಜಾಸ್ತಿ ಜನನ ಭೇಟಿ ಮಾಡಿದಾಗ ನಿಮಗೇನಾಗುತ್ತೆ ಅಂದರೆ ಸ್ವಲ್ಪ ಇರ್ಸುಮುರ್ಸಾಗುತ್ತೆ, ಅಷ್ಟು ಬೇಗ ನೀವು ಬೆರೆಯೋದಿಲ್ಲ ಅವ್ರ ಜೊತೆಲಿ. ಅದರಿಂದ ನಿಮಗೆ ಸ್ವಲ್ಪ ಆ ತೊಂದರೆಯಿಂದ ಹೊರಗಡೆ ಬರಲಿಕ್ಕೆ ಕಷ್ಟ ಆಗುತ್ತೆ. ಈ ಸಂದರ್ಭದಲ್ಲಿ ನಿಮಗೆ ಏನಪ್ಪ ಅಂತಂದರೆ ಸ್ವಲ್ಪ ಸಮಯ ಸಿಗುತ್ತೆ. ಅದರಿಂದ ನಿಮ್ಮ ಬಗ್ಗೆ ನೀವು ಸ್ವಲ್ಪ ಕೇರ್ ಮಾಡ್ಕೊಳ್ಳಿ. ನಿಮ್ಮ ವೈವಾಹಿಕ ಜೀವನದಲ್ಲಿ ಕೂಡ ಒಂದು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ನಿಮ್ಮ ಗಂಡ ಹೆಂಡತಿ ನಡುವೆ ಒಂದು ಒಳ್ಳೆಯ ಬಾಂಡಿಂಗನೇ ಇರುತ್ತೆ ಅಂತ ಹೇಳ್ಬೋದು ಇವತ್ತು. ಇನ್ನು ರಾಶಿಗಳಲ್ಲಿ ಕೊನೆಯ ರಾಶಿಯಾದಂತಹ ಮೀನ ರಾಶಿಯವರಿಗೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ನೀವು ಇವತ್ತು ಒಂದು ಲಾಂಗ್ ಡ್ರೈವ್ ಹೋಗೋಣ ಅಥವಾ ಲಾಂಗ್ ಟ್ರಿಪ್ ಮಾಡೋಣ ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀರಾ. ತುಂಬ ಬ್ಯುಸಿ ಇರ್ತೀರ ನಿಮ್ಮ ಕೆಲಸದಲ್ಲಿ ಇವತ್ತು ಅಂತ ಹೇಳ್ಬೋದು. ಆದರೂ ಕೂಡ ಸ್ವಲ್ಪ ಅಷ್ಟು ಟೈಮ್ ಮಾಡಿಕೊಂಡು ಹೊರಗಡೆ ಹೋಗಬೇಕು ಅಂತ ನೀವು ಬಯಸ್ತಾ ಇರ್ತೀರ. ಆಸ್ತಿ ವ್ಯವಹಾರಗಳು ಅಥವಾ ಅಸಾಧಾರಣ ಲಾಭವನ್ನು ತರುತ್ತೆ. ನಿಮಗೆ ಒಂದು ಏನಾದರೂ ಆಸ್ತಿನ ಪರ್ಚೇಸ್ ಮಾಡಿದರೆ ಅದನ್ನು ಈ ಸಮಯದಲ್ಲಿ ಮಾರೋದಾಗಿರ್ಬೋದು ಅಥವಾ ಕಡಿಮೆ ರೇಟಿಗೆ ನಿಮಗೆ ಒಂದು ಮಾನೆ ಸಿಗುವಂಥದ್ದಾಗಿರ್ಬೋದು. ಈ ರೀತಿಯಾಗಿ ಹಣಕಾಸಿನ ಲಾಭವನ್ನು ಇವತ್ತು ಪಡಿತೀರ ನೀವು. ಕುಟುಂಬದ ಸದಸ್ಯರೊಂದಿಗೆ ಕೆಲವೊಂದು ಭಿನ್ನಾಭಿಪ್ರಾಯಗಳಿರ್ತವೆ. ಆ ಭಿನ್ನಾಭಿಪ್ರಾಯಗಳನ್ನು ನೀವು ಎಲ್ಲ ಪರಿಹಾರ ಮಾಡಿಕೊಂಡು ನಿಮ್ಮ ಗುರಿಗಳತ್ತ ನೀವು ಸಾಗ್ತೀರಾ. ಈ ಪ್ರೀತಿ ಪ್ರೇಮದಲ್ಲಿ ತೊಡಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಏನಾಗುತ್ತಪ್ಪ ಅಂದರೆ ಸ್ವಲ್ಪ ಇವತ್ತು ಜಗಳಗಳಾಗುವಂಥ ಸಮಸ್ಯೆ ಇರುತ್ತೆ. ನಿಮ್ಮ ಜೀವನ ಸಂಗಾತಿಯನ್ನು ಭೇಟಿಯಾದ ಮೇಲೆ ಬೇರೆ ಏನೂ ಬೇಕಾಗಿರೋದಿಲ್ಲ ಅಂತಕ್ಕಂಥ ಒಂದು ಕ್ಷಣ ನಿಮಗೆ ಅನಿಸುತ್ತೆ. ಈ ಮೀನರಾಶಿಯಲ್ಲಿರ್ತಕ್ಕಂತಹ ಮಕ್ಕಳಾಗಿರ್ಬೋದು, ಅವರಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಓದಿನ ಕಡೆಗಿಂತ ಜಾಸ್ತಿ ಕ್ರೀಡೆ ಕಡೆಗೇ ಜಾಸ್ತಿ ಹೋಗ್ತಾ ಇರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ಪೋಷಕರು ಏನು ಅಂದ್ಕೊತಾರೆ, ಅಯ್ಯೋ ನನ್ನ ಮಗ ಓದ್ತಾ ಇಲ್ಲ, ತುಂಬ ಸ್ಪೋರ್ಟ್ಸಲ್ಲೇ ಇದ್ದಾನೆ ಅಂತ ಒಂದು ಬಾಧೆ ಬೀಳ್ತಾರೆ. ಅದರ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಮಕ್ಕಳ ಪ್ರತಿಭೆ ಏನಿರುತ್ತೆ ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕಾಗುತ್ತೆ. ಮತ್ತು ಸ್ಪೋರ್ಟ್ಸ್ ಆಡುವಾಗ ಕೆಲವೊಂದು ಗಾಯ ಆಗುವಂಥ ಸಂದರ್ಭಗಳು ಇರುತ್ತೆ. ಆದ್ದರಿಂದ ಸ್ವಲ್ಪ ನಿಮ್ಮ ಮಕ್ಕಳ ಬಗ್ಗೆ ಗಮನವನ್ನು ಹರಿಸಿ. ನಿಮ್ಮ ಒಂದು ಸಂಗಾತಿಯ ಜೊತೆ ಕೆಲವೊಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಿನಲ್ಲಿ ಸ್ವಲ್ಪ ಒಂದು ಭಾವನಾತ್ಮಕತೆಯಿಂದ ಮಾತಾಡುವಂತಹ ಒಂದು ಇದು ಆಗಿರುತ್ತೆ. ಸೊ ಇಷ್ಟ ಆಗಿತ್ತು ಈ ದಿನದ ರಾಶಿ ಭವಿಷ್ಯ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.